ಮಂಗಳೂರಿನಲ್ಲಿ ನಿನ್ನೆ ತಡರಾತ್ರಿ ಸುರಿದಂಥ ಭಾರೀ ಮಳೆಗೆ ರಸ್ತೆಯ ಮೇಲೆ ಗುಡ್ಡದ ಮಣ್ಣು ಬಿದ್ದು ಸಂಚಾರ ಅಸ್ತವ್ಯಸ್ತ ಆಗಿದೆ. ಮಂಗಳೂರು ನಗರದ ಕದ್ರಿಯಲ್ಲಿ ಈ ಒಂದು ಘಟನೆ ನಡೆದಿರೋದು. ನಾನೀಗ ಇದೇ ಒಂದು ಘಟನಾ ಸ್ಥಳದಲ್ಲಿ ಇದ್ದೇನೆ. ನೀವು ಗಮನಿಸಬಹುದು, ಇದು ಮಂಗಳೂರಿನ ಪ್ರಮುಖ ಸರ್ಕಲ್ ಆಗಿರ್ತಕ್ಕಂಥ KPTಯಿಂದ ಮಂಗಳೂರು ನಗರಕ್ಕೆ ಸಂಪರ್ಕ ಕಲ್ಪಿಸುವಂಥ ಅಂದರೆ ಬಿಜೆಗೆ ಹೋಗುವಂಥ ರಸ್ತೆ. ಈ ರಸ್ತೆಯ ಪಕ್ಕದಲ್ಲೇನು ಈ ಗುಡ್ಡದ ಮಣ್ಣೆ ಅದು ಕುಸಿದು ಬಿದ್ದಿರತಕ್ಕಂಥದ್ದು. ನಿನ್ನೆ ತಡರಾತ್ರಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿತ್ತು. ಹೀಗಾಗಿ ಮೇಲ್ಭಾಗದ ಆ ಮಣ್ಣೇನಿದೆ, ಮಣ್ಣು ಕಲ್ಲು ಸಹಿತ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಬೃಹತ್ ಗಾತ್ರದ ಬಂಡೆ ಕಲ್ಲು ಸೇರಿದಂತೆ ಮಣ್ಣು ಕೆಳಗೆ ಜಾರಿ ಉರುಳಿ ಬಿದ್ದಿರುವಂತದ್ದು. ಅದೃಷ್ಟವಶಾತ್ ರಾತ್ರಿಯಲ್ಲಿ ಈ ಘಟನೆ ಆಗಿರೋದ್ರಿಂದಾಗಿ ಇಲ್ಲಿ ವಾಹನ ಸಂಚಾರ ಇರಲಿಲ್ಲ ಮತ್ತು ಜನರ ಸಂಚಾರವೂ ಕೂಡ ಇರಲಿಲ್ಲ. ಹೀಗಾಗಿ ಭಾರಿ ದೊಡ್ಡ ಒಂದು ಅನಾಹುತನೇ ತಪ್ಪಿದೆ ಅಂತಾನೆ ಹೇಳ್ಬೋದು. ಈಗ ಸದ್ಯಕ್ಕೆ ಈ ಕುಸಿದು ರಸ್ತೆ ಮೇಲೆ ಬಿದ್ದಿರ್ತಕ್ಕಂಥ ಈ ಕಲ್ಲು ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯವನ್ನು ಈಗಾಗಲೇ ಮಾಡಲಾಗ್ತಿದೆ. 2 JCB ಯಂತ್ರದ ಮೂಲಕ ಈ ಮಣ್ಣನ್ನು ತೆರವುಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಮೇಲ್ಭಾಗದಲ್ಲಿ ಗಮನಿಸಬಹುದು, ಮೇಲ್ಗಡೆ ಸರ್ಕಿಟ್ ಹೌಸ್ ಇದೆ. ಆ ಸರ್ಕಿಟ್ ಹೌಸ್ನ ಸುತ್ತಲೇ ಏನು ಆವರಣಗೋಡೆ ಇದೆ, ಅದರ ಕೆಳಭಾಗದಲ್ಲಿ ಈ ರಸ್ತೆ ಇರತಕ್ಕಂಥ. ಈಗ ಆವರಣಗೋಡೆಯು ಕೂಡ ಅಪಾಯದಲ್ಲಿದೆ. ಸ್ವಲ್ಪ ಆ ಕಡೆ ಹೋದರೆ ಸರ್ಕಿಟ್ ಹೌಸ್ ಇದೆ. ಸೊ ಗುಡ್ಡದ ಮಣ್ಣು ಮತ್ತಷ್ಟು ಕುಸಿಯುವಂಥ ಸಾಧ್ಯತೆ ಇದೆ. ಕಳೆದ ವರ್ಷವೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕುಸಿದಿತ್ತು. ಸೊ ಆ ಭಾಗದಲ್ಲಿ ಆ ಟರ್ಪಾಲ್ ಅನ್ನು ಕೂಡ ಹಾಕಲಾಗಿತ್ತು. ಆದರೆ ಈ ಬಾರಿಯ ನಿನ್ನೆ ಸುರಿದಂಥ ಭಾರಿ ಮಳೆಗೆ ಆ ಮೇಲ್ಭಾಗದ ಕಲ್ಲು ಸಹಿತ ಮಣ್ಣು ಕೆಳಗೆ ಜಾರಿ ಉರುಳಿ ಬಿದ್ದಿರ್ತಕ್ಕಂಥದ್ದು. ಹೀಗಾಗಿ ರಸ್ತೆಯ ಮೇಲೆ ಬಿದ್ದಿರುವಂಥದ್ದು. ಹೀಗಾಗಿ ಸಂಪೂರ್ಣ ಈ ಮಂಗಳೂರಿನ KPTಯಿಂದ ಮಂಗಳೂರಿನ BJ ಕಡೆಗೆ ಸಂಪರ್ಕ ಕಲ್ಪಿಸುವಂಥ ಈ ರಸ್ತೆಯಿಂದ ಇದು ಸಂಪೂರ್ಣವಾಗಿ ಬಂದ್ ಆಗಿದೆ. ಹೀಗಾಗಿ ಒಂದೇ ರಸ್ತೆಯಲ್ಲಿ 2 ಅಂದರೆ ಏಕಮುಖ ಮತ್ತು ದ್ವಿಮುಖ ಸಂಚಾರವನ್ನು ಕೂಡ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅಂದರೆ ಒಂದೇ ಕಡೆಯಲ್ಲಿ 2 ಕಡೆ, ಅಂದರೆ ಒಂದು ಮಂಗಳೂರು ಕಡೆಗೆ ಹೋಗುವಂಥದ್ದು, ಮಂಗಳೂರು ನಗರಕ್ಕೆ ಹೋಗುವಂಥ ರಸ್ತೆ, ಇನ್ನು ಮಂಗಳೂರು ನಗರದಿಂದ ಈ ಕಡೆ KPT ಭಾಗಕ್ಕೆ ಬರುವಂಥ ವಾಹನಗಳು 2 ಕೂಡ ಒಂದೇ ಬದಿಯಲ್ಲಿ ಸಂಚಾರವನ್ನು ಮಾಡ್ತಿದೆ. ಸೊ ಸಂಚಾರ ಪೊಲೀಸರು ಕೂಡ ಸಂಚಾರವನ್ನು ಅಂದರೆ ಯಾವುದೇ ರೀತಿಯಂಥ ತೊಂದರೆ ಆಗದಂತೆ ನೋಡ್ಕೊಳ್ತಾ ಇದ್ದಾರೆ. ಸದ್ಯ ಈ ಗುಡ್ಡದ ಮೇಲ್ಭಾಗದಿಂದ ಬಂದಿರತಕ್ಕಂಥ ಮಣ್ಣು ಕಲ್ಲು ಸಹಿತ ಮಣ್ಣನ್ನು ತೆರವುಗೊಳಿಸುವಂಥ ಕೆಲಸವನ್ನು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಸದ್ಯ ಮತ್ತಷ್ಟು ಅಪಾಯ ಇದೆ. ಸೊ ಇನ್ನಷ್ಟು ಕುಸಿಯುವಂಥವು ಕೂಡ ಆತಂಕ ಇದೆ. ಯಾಕಂದರೆ ಮೇಲ್ಭಾಗದಲ್ಲಿ ಸರ್ಕಿಟ್ ಹೌಸ್ ಇರೋದ್ರಿಂದ ಸರ್ಕಿಟ್ ಹೌಸ್ಗೂ ಕೂಡ ಅಪಾಯ ಇದೆ. ಸೊ ಈಗಾಗಲೇ ಅಲ್ಲಿನ ಆವರಣಗೋಡೆಯು ಕೂಡ ಅದರ ಕಲ್ಲು ಮತ್ತು ಅದರ ಫೌಂಡೇಶನ್ ಇದೆ, ಅದು ಕೂಡ ಕೆಳಕ್ಕೆ ಉರುಳಿ ಬಿದ್ದಿರುವಂಥದ್ದು. ಸೊ ಸದ್ಯ ಈ ಬಿದ್ದಿರ್ತಕ್ಕಂಥ ಈ ಮಣ್ಣನ್ನು ತೆರವುಗೊಳಿಸುವಂಥ ಕೆಲಸವನ್ನು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಸದ್ಯ ರಸ್ತೆ ಪೂರ್ತಿ ಕೆಸರುಮಯ ಆಗಿದೆ. ಹೀಗಾಗಿ ಒಂದು ಭಾಗದ ರಸ್ತೆಯಲ್ಲಿ 2 ಕಡೆ ವಾಹನ ಸಂಚಾರಕ್ಕೂ ಕೂಡ ಸದ್ಯಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸದ್ಯ ಮಂಗಳೂರು ನಗರದಲ್ಲಿ ಮಳೆಯ ಪ್ರಮಾಣ ಕೊಂಚ ಕಡಿಮೆ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಳೆಯಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಕ್ಯಾಮ್ರಾ ಪರ್ಸನ್ ಇಲ್ಪೇಜ್ ಜೊತೆ ಅಶೋಕ್, TV9 ಮಂಗಳೂರು.